ಎಲ್ಲರಿಗೆ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, DCET 2025 ಲೇಟೆಸ್ಟ್ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಯಾವುದಂದರೆ ಆನ್ಲೈನ್ ಮುಖಾಂತರ ನೀವೆಲ್ಲ ಅರ್ಜಿ ಸಲ್ಲಿಸಿರ್ತೀರಿ. ಆನ್ಲೈನ್ ಮೂಲಕ ದಾಖಲಿಸಿರುವ ಮಾಹಿತಿ ಏನಾದರೂ ಬದಲಾವಣೆ ಮಾಡೋದಿದ್ದರೆ, ಅಂದರೆ ಏನಾದರೂ ಅಪ್ಡೇಟ್ ಚೇಂಜಸ್ ಮಾಡೋದಿತ್ತಂದರೆ, ನೀವು ಆನ್ಲೈನ್ ಮುಖಾಂತರ ಏನಾದರೂ ಮಾಹಿತಿಯನ್ನು ನೀವು ಮಿಸ್ ಮಾಡಿದರೆ, ಡಾಕ್ಯುಮೆಂಟ್ ಯಾವುದಾದ್ರೂ ಅಪ್ಡೇಟ್ ಮಾಡದೇ ಹೋದರೆ, ಏನಾದರೂ ಬದಲಾವಣೆ ಮಾಡೋದಿತ್ತಂದರೆ ತಿದ್ದುಪಡಿ ಮಾಡ್ಕೊಳ್ಳಿಕ್ಕೆ ಡೇಟ್ ಕೊಟ್ಟಿದ್ದಾರೆ. ಲಾಸ್ಟ್ ಡೇಟ್ ಯಾವಾಗ, ಎಲ್ಲಿ ತನಕ ನೀವು ಮಾಡಬೇಕು ಅಂತಂಥೇಳಿ ಎಲ್ಲ ಮಾಹಿತಿ ಇದೆ ಇದರಲ್ಲಿ. ಇಲ್ಲಿ ನೋಡಬಹುದು. ಸೊ ಎಲ್ಲಿ ತನಕ ನಿಮಗೆ ಚೇಂಜಸ್ ಮಾಡಲಿಕ್ಕೆ ಟೈಮ್ ಇದೆ ಅಂದರೆ, ಸೊ ಫ್ರಾಮ್ 5th ಜೂನ್ಲಿಂದ 8th ಜೂನ್ ತನಕ ಟೈಮ್ ಇದೆ ಅಂತ ಕೊಡ್ತಾರೆ. ಸೊ 8th ಜೂನ್ ನೈಟ್ 11:59 ತನಕ ಟೈಮ್ ಇದೆ ಅಂತ ಹೇಳ್ಕೊಡ್ತಾರೆ. ಸೊ ಸಪೋಸ್ ನೀವೇನಾದರೂ ಬದಲಾವಣೆ ಮಾಡೋದಿತ್ತಂದರೆ ಇಮಿಡಿಯೇಟ್ಲಿ ಚೇಂಜಸ್ ಮಾಡಿ. ಚೇಂಜಸ್ ಮಾಡಿದ್ದು ಕಾಪಿದು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ನಿಮ್ಮ ಕಡೆ ಇಟ್ಕೋಬೇಕಾಗ್ತೈತಿ. ಅದನ್ನು ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಲಿ ತೋರಿಸ್ಬೇಕಾಗ್ತೈತಿ. ಸೊ ಇಲ್ಲಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ. ಸಪೋಸ್ ನಿಮ್ದು ಏನು ಚೇಂಜಸ್ ಇರದೇ ಹೋದ್ರೂ ಒಂದ್ಸಲ ಓಪನ್ ಮಾಡಿ ಚೆಕ್ ಮಾಡಿಕೊಡಿ, ಎಲ್ಲ ಸರಿ ಆಯಿತು ಇಲ್ಲೋ ಅಂತಂಥೇಳಿ. ಸೊ ಸರಿ ಇದ್ದರೆ ಇಟ್ ಈಸ್ ವೆಲ್ ಆ್ಯಂಡ್ ಗುಡ್. ಸಪೋಸ್ ಏನಾದರೂ ಬದಲಾವಣೆ ಮಾಡೋದಿತ್ತಂದರೆ ಬೇಗನೆ ಬದಲಾವಣೆ ಮಾಡಿಕೊಡಿ. ಓನ್ಲಿ 2 days ಟೈಮ್ ಇದೆ ನಿಮಗೆ. ನೆಕ್ಸ್ಟ್ ಇನ್ನೊಂದು ಏನು ಕೊಟ್ಟಿದ್ದಾರೆ ಅಂದರೆ, ಯಾವುದು ಚೇಂಜ್ ಮಾಡೋಕ್ಕೆ ಕೊಟ್ಟಿಲ್ಲ ಅಂದರೆ, ಯಾವುದು ಬದಲಾವಣೆ ಮಾಡೋಕ್ಕೆ ಕೊಟ್ಟಿಲ್ಲ ಅಂದರೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿರಿ, ಗಮನಿಸಿ ಅಂಥೇಳಿ. ಅಭ್ಯರ್ಥಿ ಹೆಸರು, ತಾಯಿ ಹೆಸರು, ತಂದೆ ಹೆಸರು, ಜನ್ಮ ದಿನಾಂಕ, ಲಿಂಗ, ಮೊಬೈಲ್ ಸಂಖ್ಯೆ, ಇಮೇಲ್ ID, ರಾಷ್ಟ್ರೀಯತೆ, ಈ ವಿವರಗಳನ್ನು ತಿದ್ದುಪಡಿ ಬದಲಾವಣೆ ಮಾಡಿಕೊಳ್ಳಲು ಅವಕಾಶ ನೀಡಿರುವುದಿಲ್ಲ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಇವು ಅಷ್ಟು ನೀವು ಚೇಂಜ್ ಮಾಡೋಕ್ಕೆ ಬರೋಂಗಿಲ್ಲ. ಉಳಿದದ್ದು ಏನೇನು ಎನೇಬಲ್ ಮಾಡಿದಾರಲ್ಲ ಚೇಂಜ್ ಮಾಡಲಿಕ್ಕೆ, ಅದನ್ನೆಲ್ಲ ನೀವು ಚೇಂಜ್ ಮಾಡ್ಕೋಬಹುದು. ಸೊ ಒಂದ್ಸಲ ಓಪನ್ ಮಾಡಿಕೊಂಡು ಚೆಕ್ ಮಾಡಿಕೊಡಿ. ಸೊ ಲಿಂಕ್ ಆಲ್ರೆಡಿ DT ವೆಬ್ಸೈಟ್ನಲ್ಲಿ ಇದೆ, ಅದು ಲಿಂಕ್ ನೀವು ನೋಡಿದರೆ ಇದು ಗೊತ್ತಾಗ್ತೈತಿ. ಇಲ್ಲಿ ನೋಡಿಲೆ ನೀವು ಹೋಮ್ ಪೇಜಿಗೆ ಹೋದರೆ, KA ವೆಬ್ಸೈಟ್ ಹೋಮ್ ಪೇಜಿಗೆ ಹೋದರೆ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ ನೋಡಿರಿ. ಇದು ಆನ್ಲೈನ್ ಅರ್ಜಿ ತಿದ್ದುಪಡಿ ಅಧಿಸೂಚನೆ. ಇಲ್ಲಿ ಕೆಳಗಡೆ ಅರ್ಜಿ ತಿದ್ದುಪಡಿ ಮಾಡಲಿಕ್ಕೇನು ಲಿಂಕ್ ಇದೆ. ನೀವು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಲಿಂಕ್ ಓಪನ್ ಆಗ್ತೈತಿ. ಲಿಂಕ್ ಓಪನ್ ಆದಾಗ ನೀವು ಇಲ್ಲಿ ನಿಮ್ಮ ಲಾಗಿನ್ ಕ್ರೆಡೆನ್ಷಿಯಲ್ಸ್ ಎಲ್ಲ ಕೊಟ್ಟು ನೀವು ನಿಮ್ಮದು ಓಪನ್ ಮಾಡಿಕೊಂಡು ಏನಾದರೂ ಬದಲಾವಣೆ ಮಾಡೋದಿತ್ತಂದರೆ ಇಮಿಡಿಯೇಟ್ಲಿ ಬದಲಾವಣೆ ಮಾಡಿಕೊಡ್ರಿ. ಓಕೆ, ಇದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ ಅಂತಂತೇಳಿ ನಾನು ಶೇರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ಏನು ಅಪ್ಡೇಟ್ ಕೊಡಬೇಕಂದ್ರೆ ನಿಮಗೆ ಮತ್ತೆ ಏನೆಲ್ಲ ಕೊಟ್ಟಿದ್ದಾರೆ ಅಂದರೆ, PWD ಕ್ಯಾಂಡಿಡೇಟ್ಸ್. ಸಪೋಸ್ ಅಂದರೆ ಇಲ್ಲಿ ನೋಡಲಿ, PWD ಕ್ಯಾಂಡಿಡೇಟ್ಸ್ ಯಾರಾದರೂ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇದ್ದರೆ, ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇದ್ದವ್ರಿಗೆ ಮೆಡಿಕಲ್ ಟೆಸ್ಟ್ ಮಾಡ್ತಾರೆ. ಮೆಡಿಕಲ್ ಟೆಸ್ಟ್ ಮಾಡಲಿಕ್ಕೆ ಬೆಂಗಳೂರಿಗೆ ಅವರು ನಿಮಗೆ ಬಾ ಅಂತಂತ ಹೇಳ್ತಾರೆ. ಸೊ ಬೆಂಗಳೂರಿಗೆ ಹೋಗಿ ನೀವು ಮೆಡಿಕಲ್ ಟೆಸ್ಟ್ ಮಾಡ್ಕೋಬೇಕು. ಯಾರಂದರೆ ಓನ್ಲಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇದ್ದ ಕ್ಯಾಂಡಿಡೇಟ್ಸ್ ಯಾರು ಅಪ್ಲೈ ಮಾಡಿರಲ್ಲ DCET 2025ಗೆ ಅವರಿಗೆ ಎಲ್ಲಿ ಕಾಲ್ ಫಾರ್ಮ್ ಮಾಡಿದ್ದಾರೆ ಅಂದರೆ, PW ಕೋಟಾದಲ್ಲಿ ಯಾರು ಅರ್ಜಿ ಸಲ್ಲಿಸಿರಲ್ಲ ಅವರು ವೈದ್ಯಕೀಯ ಪರೀಕ್ಷೆಗೆ ಹಾಜರಾಗಲು ಮಾಹಿತಿ ನೀಡಲಾಗಿರುವ ಅಭ್ಯರ್ಥಿಗಳು ದಿನಾಂಕ 9/6/2025 ಅಂದರೆ ಆನ್ ಮಂಡೇ. ಸೊ ಮಂಡೇ ನೀವು ಬೆಂಗಳೂರಿಗೆ ಹೋಗಬೇಕಾಗ್ತೈತಿ. ಬೆಳಗ್ಗೆ 9 ಗಂಟೆಯಿಂದ ಟೆಸ್ಟ್ ಮಾಡ್ತಾರೆ ಅಂತ ಹೇಳ್ಕೊಟ್ಟಿದ್ದಾರೆ. ಎಲ್ಲಿ ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದರೆ KA ಬೆಂಗಳೂರಿಗೆ ಹೋಗಬೇಕು. 18 ಕ್ರಾಸ್ ಮಲ್ಲೇಶ್ವರಮ್ಮ ಬೆಂಗಳೂರು ಇಲ್ಲಿ ವರದಿ ಮಾಡಿಕೊಳ್ಬೇಕಂತ ಹೇಳ್ಕೊಟ್ಟಿದ್ದಾರೆ. ಸೊ ಇದು ಭಾಳ ಇಂಪಾರ್ಟೆಂಟ್ ಇನ್ಫಾರ್ಮೇಷನಲ್ಲಿ ಇದು ನೋಟ್ ಮಾಡಿಕೊಡ್ರಿ. ಸೊ ಯಾರೆಲ್ಲ PWD ಕ್ಯಾಂಡಿಡೇಟ್ಸ್ ಇದ್ದಿರಲ್ಲ, ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇದ್ದವರು, ಫಿಸಿಕಲ್ ವಿತ್ ಡಿಸಬಿಲಿಟಿ ಅಂತಂತಿದಲ್ಲ, ಅವರು ಯಾರು ಅಪ್ಲೈ ಮಾಡಿರಿ, ಕ್ಲೇಮ್ ಮಾಡಿರಿ, ಅವರು ಮಂಡೇ ಬೆಂಗಳೂರು KA ಆಫೀಸಿಗೆ ಹೋಗಿ ನೀವು ಬೆಟ್ ಆಗಬೇಕು, ವರದಿ ಮಾಡಿಕೊಳ್ಬೇಕಂತ ಹೇಳ್ಕೊಡ್ತಾರೆ. ಈ ಮಾಹಿತಿನೂ ಭಾಳ ಇಂಪಾರ್ಟೆಂಟ್ ಇದ್ದಾರೆ. ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಯಾರಾದರೂ ಇದ್ದರೆ ಅವರಿಗೆ ಈ ಮಾಹಿತಿಯನ್ನು ಕೊಡ್ರಿ. ಮತ್ತು ಮತ್ತೊಂದು ಏನು ಕೊಟ್ಟಿದ್ದಾರೆ ಅಂದರೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, DCET 2025 ದಾಖಲೆ ಪರಿಶೀಲನೆ ಅಪಾಯಿಂಟ್ಮೆಂಟ್ ಲಿಂಕ್ ಕೊಟ್ಟಿದ್ದಾರೆ. ಸೊ ಇದು ಲಿಂಕ್ ಓಪನ್ ಮಾಡಿಕೊಂಡು ನೀವು ಚೆಕ್ ಮಾಡಿಕೊಡ್ರಿ. ಅಪಾಯಿಂಟ್ಮೆಂಟ್ ಬಗ್ಗೆ ಮಾಹಿತಿ ಇದೆ. ಸೊ ಇವು ಫ್ರೀಕ್ವೆಂಟ್ ಅಪ್ಡೇಟ್ಸ್ ಏನೇನಿದಾವಲ್ಲ ಎಲ್ಲ ಮಾಹಿತಿಯನ್ನು ನಾನು DCET ಇರ್ಬೋದು, ಡಿಪ್ಲೊಮಾ ಇರ್ಬೋದು, ಮತ್ತು ಜಾಬ್ ಇರ್ಬೋದು, ಸ್ಕಾಲರ್ಶಿಪ್ ಇರ್ಬೋದು, ಎಲ್ಲನೂ ಮಾಹಿತಿಯನ್ನು ನಾನು ಶೇರ್ ಮಾಡ್ತಾ ಇರ್ತೀನಿ ಈ ಚಾನಲ್ನಲ್ಲಿ. ಮತ್ತು ಇನ್ನೊಂದು ನಿಮ್ಗೆ ಹೇಳಬೇಕಂದ್ರೆ, KA ವೆಬ್ಸೈಟ್ ಮೇಲಿಂದ ಮೇಲೆ ವಿಸಿಟ್ ಮಾಡಿರಿ. ಎಲ್ಲ ಮಾಹಿತಿಯನ್ನು ಅವರು ಅಪ್ಡೇಟ್ ಮಾಡ್ತಿರ್ತಾರೆ, ಫ್ರೀಕ್ವೆಂಟ್ಲಿ ಅಪ್ಡೇಟ್ ಮಾಡ್ತಿರ್ತಾರೆ. ಮೇಲಿಂದ ಮೇಲೆ ನೀವು ಅಟ್ಲೀಸ್ಟ್ ಡೈಲಿ ಒನ್ಸ್ ಆರ್ ಟ್ವೈಸ್ ನೀವು ವಿಸಿಟ್ ಮಾಡಿಕೊಂಡು ಚೆಕ್ ಮಾಡಿಕೊಂಡು ಏನು ಮಾಹಿತಿ ಇದೆ ಅಂತ ಅದ್ರ ಪ್ರಕಾರ ನೀವು ಇನ್ಸ್ಟ್ರಕ್ಷನ್ಸ್ ನೀವು ಫಾಲೋ ಮಾಡಬೇಕಾಗ್ತೈತಿ. ಓಕೆ, ಸೊ ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿರಿ, ಅವ್ರಿಗೆ ಹೆಲ್ಪ್ ಮಾಡೋದಾಗ್ತೈತಿ. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.